ಮೊಬೈಲ್ ಟಾರ್ಚ್ ಅನ್ನ ಬಳಸಿ ಇಲ್ಲಿ ಹೆರಿಗೆಯನ್ನು ಮಾಡಿದ್ದಾರೆ ವೈದ್ಯರು. ಯಾಕಂದ್ರೆ ನಮ್ಮ ಸರ್ಕಾರಿ ಒಂದು ಆಸ್ಪತ್ರೆಗಳ ಒಂದು ಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥ ಒಂದು ಚಿತ್ರಣವನ್ನು ತೋರಿಸ್ತಾ ಇದೆ ಈ ಒಂದು ಸುದ್ದಿ. ನೋಡಿ, ಇಲ್ಲಿ ವೈದ್ಯರು ಬರೀ ಮೊಬೈಲ್ ಟಾರ್ಚ್ ಏನಿದೆ ಅದರ ಬೆಳಕಿನಲ್ಲಿಯೇ ಹೆರಿಗೆಯನ್ನು ಮಾಡಿಸಿರುವಂಥದ್ದು ಒಬ್ಬ ಮಹಿಳೆಗೆ. ಇದನ್ನು ನೋಡಿದ ಜನ ಅಯ್ಯೋ ರಾಜ್ಯ ಒಂದು ಸರ್ಕಾರದ ಆಸ್ಪತ್ರೆಗಳಲ್ಲಿ ಇದೆಂತಹ ದುಸ್ಥಿತಿ ಎನ್ನುವಂತಹ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಲ್ಲಿ. ಇದನ್ನ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ನೋಡಲೇಬೇಕು ಈ ಒಂದು ಸ್ಟೋರಿಯನ್ನು, ಈ ಒಂದು ಸುದ್ದಿಯನ್ನು. ಯಾಕಂತಂದ್ರೆ ಸರ್ಕಾರಿ ಇಲಾಖೆಯಲ್ಲಿ ಯಾವ ರೀತಿಯಂಥ ಒಂದು ವ್ಯವಸ್ಥೆ ಇದೆ, ಮೂಲಭೂತ ಸೌಕರ್ಯಗಳನ್ನು ಇಲ್ಲದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನರು ಪರದಾಡ್ತಾ ಇದ್ದಾರೆ. ಜನರೇಟರ್ ಏನದು ಇರಲಿಲ್ವಂತೆ, ಕೆಟ್ಟೋಗಿತ್ತಂತೆ, ಆದ್ದರಿಂದ ಅಲ್ಲಿ ಕರೆಂಟ್ ಇರಲಿಲ್ಲ. ಅದಕ್ಕೋಸ್ಕರ ವೈದ್ಯರು ಇನ್ನೇನು ಮಾಡ್ತಾರೆ, ಮೊಬೈಲ್ ಟಾರ್ಚ್ಗಳನ್ನು ಬಳಸಿ ಹೆರಿಗೆಯನ್ನು ಮಾಡಿಸಿರುವಂಥದ್ದು. ಹಟ್ಟಿಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನ ಹಟ್ಟಿಪಟ್ಟಣ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಮೊಂಬತ್ತಿ ಹಾಗೂ ಮೊಬೈಲ್ ಟಾರ್ಚ್ ಮೂಲಕವೇ ಚಿಕಿತ್ಸೆಯನ್ನು ನೀಡಿರುವಂಥ ಎಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ, ಸರ್ಕಾರಿ ಒಂದು ಆಸ್ಪತ್ರೆಗಳಲ್ಲಿ ವೈದ್ಯರು ಮೊಬೈಲ್ ಟಾರ್ಚನ್ನು ಬಳಸಿ, ಮೊಂಬತ್ತಿಗಳನ್ನು ಬಳಸಿ ಅದರ ಬೆಳಕಲ್ಲಿ ನಾವು ಚಿಕಿತ್ಸೆಯನ್ನು ಮಾಡಿದ್ದೀವಿ, ಹೆರಿಗೆಯನ್ನು ಮಾಡಿಸಿದ್ದೀವಿ ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಒಂದು ವ್ಯವಸ್ಥೆ, ದುರ್ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಂತಿದೆ ಈ ಒಂದು ಸುದ್ದಿ, ಈ ಒಂದು ಘಟನೆ. ಯಾಕಂದರೆ ನಾವು ನೋಡ್ತಾ ಇರ್ತೀವಿ, ಜನ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋಕ್ಕೆ ಹಿಂದು ಮುಂದೆ ನೋಡ್ತಾರೆ. ಯಾಕಂದರೆ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇರಲ್ಲ, ಹೋದರೆ ಚಿಕಿತ್ಸೆ ಸರಿಯಾಗಿ ನೀಡಲ್ಲ, ಅಲ್ಲಿ ಡಾಕ್ಟ್ರುಗಳು ಸರಿಯಾಗಿರಲ್ಲ, ಅಲ್ಲಿ ಅಧಿಕಾರಿಗಳು ಸರಿಯಾಗಿರಲ್ಲ, ಕೆಲಸ ಮಾಡೋರು ಸರಿಯಾಗಿರಲ್ಲ. ಯಾಕೆ ಬೇಕಪ್ಪ ನಮಗೆ ಸಹವಾಸ, ಅದಕ್ಕಾಗಿ ಎಷ್ಟೇ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ವೈದ್ಯರ ಒಂದು ಚಿಕಿತ್ಸೆಯನ್ನು ಪಡಿತೀವಿ, ಟ್ರೀಟ್ಮೆಂಟ್ ತಗೋತೀವಿ ನಾವು ಅವ್ರ ಹತ್ರ ಅಂತ ಹೇಳಿ ಸುಮ್ಮನೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ಬಿಡ್ತಾರೆ. ಎಷ್ಟೇ ದುಡ್ಡು ಲಕ್ಷಾನುಗಟ್ಟಲೆ ಹೋದ್ರೂ ಪರವಾಗಿಲ್ಲ, ನಮಗೆ ಆರೋಗ್ಯ ಮುಖ್ಯ, ಇಂಪಾರ್ಟೆಂಟ್ ಅಂತ. ಆದರೆ ಸರ್ಕಾರ ಆರೋಗ್ಯ ಇಲಾಖೆಯ ಒಂದು ವಿಚಾರದಲ್ಲಿ, ಆರೋಗ್ಯದ ಒಂದು ವಿಷಯದಲ್ಲಿ ಸಾಕಷ್ಟು ದುಡ್ಡನ್ನು ಇಡುತ್ತೆ, ಅನುದಾನಗಳನ್ನು ಮೀಸಲಿಟ್ಟಿರುತ್ತೆ. ಆಸ್ಪತ್ರೆಗಳಿಗೆ ಇಷ್ಟು, ವೈದ್ಯಕೀಯ ಚಿಕಿತ್ಸೆಗಳಿಗೆ ಇಷ್ಟು, ಎಕ್ವಿಪ್ಮೆಂಟ್ಸ್ ತಗೊಳ್ಳೋಕೆ ಅಂತ ಇಷ್ಟು, ಔಷಧಿಗಳಿಗೆ ಇಷ್ಟು ಅಂತ ಹೇಳಿ ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡನ್ನು ಎತ್ತಿಟ್ಟಿರುತ್ತೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ಯಾವ ಆಸ್ಪತ್ರೆಗಳಲ್ಲಿ ಏನು ವ್ಯವಸ್ಥೆ ಇದೆ ಅಂತ ನೋಡ್ಕೊಳ್ಳೋಕೆ ಆಗ್ತಾ ಇಲ್ವಾ ಇವರಿಗೆ ಅಂತ ಗೊತ್ತಿಲ್ಲ. ಇದು ಈ ಒಂದು ಆಸ್ಪತ್ರೆಯ ಪರಿಸ್ಥಿತಿ ಮಾತ್ರ ಅಲ್ಲ, ಅನೇಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದೇ ರೀತಿಯ ವ್ಯವಸ್ಥೆ ಇರುವಂಥದ್ದು. ಒಂದಿದ್ರೆ ಒಂದಿರಲ್ಲ, ಒಂದಿದ್ರೆ ಒಂದಿರಲ್ಲ, ಎಲ್ಲ ಇದ್ರೆ ಅಲ್ಲಿ ಡಾಕ್ಟರ್ ಇರಲ್ಲ. ಏನು ಮಾಡೋದು ಜನ? ನಮ್ಮೂರಲ್ಲಿ ಆಸ್ಪತ್ರೆ ಇದೆ, ನಮ್ಮ ಜಿಲ್ಲೆಯಲ್ಲಿ ಆಸ್ಪತ್ರೆ ಇದೆ, ನಾವು ಅಲ್ಲಿಗೆ ಹೋಗೋಣ, ನಮ್ಮ ಹತ್ರ ದುಡ್ಡಿಲ್ಲಪ್ಪ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋದರೆ ಅಲ್ಲಿ ಈ ರೀತಿಯ ಪರಿಸ್ಥಿತಿ ಅಂದರೆ ಇನ್ನೇನು ಮಾಡ್ಬೇಕು ಜನ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.